ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಾನು ರಾಯರನ್ನು ಪೂಜಿಸಿದಷ್ಟು ಮನೆಯಲ್ಲಿ ಜಗಳ, ಕಿರಿಕಿರಿ ಮತ್ತು ಕಷ್ಟಗಳು ಹೆಚ್ಚು ಆಗ್ತಿದೆ ಅಂತ ಅನ್ನೋರು ಈ ವಿಡಿಯೋ ನೋಡಲೇಬೇಕು. ಯಾಕಂದರೆ ತುಂಬ ಜನ ಅನ್ಕೊತಾ ಇರ್ತಾರೆ, ಯಾಕಪ್ಪ ಫೋಟೋ ತೊಗೊಂಬಂದಿರ್ತೀರಾ, ಮಂತ್ರಾಲಯದಿಂದ ಫೋಟೋ ತಂದಿರ್ತೀರಾ, ಮನೇಲಿ ಪೂಜೆ ಮಾಡ್ತಾ ಇರ್ತೀರಾ, ಫಸ್ಟ್ನೇ ವಾರಕ್ಕೇ ನೀವು ತುಂಬ ನೆಗೆಟಿವಿಟಿ, ಮನೇಲಿ ತುಂಬ ಜಗಳ, ಕಿರಿಕಿರಿ ಎಲ್ಲ ಆಗ್ತಾ ಇರುತ್ತೆ, ಏನಕ್ಕೆ ಆಗ್ತಾ ಇರುತ್ತೆ ಅಂತ ಗೊತ್ತಿರಲ್ಲ. ತುಂಬ ಜನ ಅನ್ಕೊತಾ ಇರ್ತಾರೆ, ಮನೇಲಿ ಫೋಟೋ ತೊಗೊಂಬಂತಾನೆ ಕೆಟ್ಟದ್ದು ಹಾಕ್ತಾ ಇದೆ, ತಗೊಂಡೋಗಿ ದೇವಸ್ಥಾನದಲ್ಲಿ ಇಟ್ಬಿಡೋದು, ನೀರಲ್ಲಿ ಹಾಕ್ಬಿಡೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ತುಂಬ ಜನ. ಯಾರು ಕೂಡ ಈ ಥರ ಮಾಡಕ್ಕೆ ಹೋಗಬೇಡಿ. ಯಾಕಂದರೆ ರಾಯರು ನಮ್ಮ ಮನೆಗೆ ಬಂದಿದ್ದಾರೆ ಅಂದರೆ ನಮ್ಮ ಕಷ್ಟ ಕಳೆಯೋದಕ್ಕೆ ಅಂತಲೇ ಅನ್ಕೋಬೇಕು. ಯಾಕಂದರೆ ತುಂಬ ಜನ ಈ ಥರ ನೀರಲ್ಲಿ ಹಾಕ್ಬಿಡೋದು ಅದೆಲ್ಲ ಮಾಡ್ತಾರೆ. ರಾಯರು ಮನೇಲಿ ಬಂದಿದ್ದಾರೆ ಅಂದರೆ ಇನ್ನೂ ಗಟ್ಟಿಯಾಗಿ ನೀವು ಪೂಜೆಯನ್ನು ಪುನಸ್ಕಾರವನ್ನು ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಇವಾಗ ನಮಗೆ ಕಷ್ಟ ಆಗ್ತಿದೆ, ಇವಾಗ ಗುರುವಾರ ದಿವಸ ಪೂಜೆ ಮಾಡ್ತಾ ಇರ್ತೀರ, ಪ್ರತಿ ಗುರುವಾರನೂ ಪೂಜೆ ವ್ರತ ಎಲ್ಲ ಮಾಡ್ತಿರ್ತೀರ, ಅವತ್ತಿನ ದಿವಸನೇ ಜಗಳಗಳು, ಕಿರಿಕಿರಿ ಆಗೋದು, ಯಾರ ಮನೇಲಿ ತಾನೇ ಇರೋದಿಲ್ಲ ಜಗಳಗಳು, ಎಲ್ಲರ ಮನೆಗೂ ಜಗಳಗಳು ಇದ್ದೇ ಇರುತ್ತೆ. ಏನೋ ಚಿಕ್ಕ ಪುಟ್ಟ ಜಗಳಗಳು ಹಾಕ್ತಾನೆ, ರಾಯರ ಮೇಲೆ ಹೊಣೆ ಹಾಕಿಬಿಟ್ಟು ತೊಗೊಂಡೋಗಿ ಬಿಟ್ಬಿಡೋದು, ರಾಯರನ್ನ ಪೂಜೆ ಮಾಡೋದು ಬಿಟ್ಬಿಡೋದು, ಆ ಥರ ಎಲ್ಲ ಮಾಡಬೇಡಿ. ಇನ್ನೂ ಕಷ್ಟಗಳು ಹೆಚ್ಚಾಗ್ತಾ ಇದೆ ಅಂದರೆ ರಾಯರ ಪಾದನ ಇನ್ನೂ ಗಟ್ಟಿಯಾಗಿ ಹಿಡ್ಕೋಬೇಕಾಗುತ್ತೆ, ಇನ್ನೂ ಗಟ್ಟಿಯಾಗಿ ಬೇಡ್ಕೋಬೇಕಾಗುತ್ತೆ. ಯಾಕೆ ಇಷ್ಟೆಲ್ಲ ಕಷ್ಟಗಳು ಅಂತ ಹೇಳ್ಕೊಂಡು ಪೂಜೆಯನ್ನು ಮಾಡಬೇಕಾಗುತ್ತೆ. ಪ್ರತಿ ವಾರನೂ ನೀವು ಈ ಥರ ಪೂಜೆಯನ್ನು ಮಾಡ್ತಾ ಬರ್ತಾರೆ, ಕಷ್ಟಗಳು ಇನ್ನೂ ಬರ್ತಾ ಇದೆ, ಅದನ್ನು ತಡೆಯೋ ಶಕ್ತಿನೂ ಧೈರ್ಯ ನಮಗೆ ತುಂಬ್ತಾ ಹೋಗ್ತಾ ಇರ್ತಾರೆ ರಾಯರು. ಯಾವುದೇ ಕಾರಣಕ್ಕೂ ಇವಾಗ ಯಾರನ್ನ ಇವಾಗ ಕಷ್ಟ ಬರ್ತಿದೆ ಅಂದರೆ ರಾಯರ ಫೋಟೋ ತಂದಮೇಲೆ ನಿಮ್ಗೆ ಕಷ್ಟ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇನ್ನೂ ಗಟ್ಟಿಯಾಗಿ ನೀವು ಪೂಜೆ ಮಾಡ್ತಾ ಹೋಗ್ತಾ ಇರಬೇಕು. ರಾಯರು ಮನೆಗೆ ಬಂದಿದ್ದಾರೆ ಅಂದರೆ ನಮ್ಮ ಕಷ್ಟ ಕಳಿಯೋದಕ್ಕೇ ಬಂದಿರ್ತಾರೆ. ಯಾಕಂದರೆ ತುಂಬ ಜನ ಈ ಥರ ಎಲ್ಲ ಮಾಡ್ಬೇಕಾದ್ರೆ ಇನ್ನೂ ಕಷ್ಟ, ಇವಾಗ ನೀವು ಹೊರಗಡೆ ಹೋಗಿ ಇಕ್ಬಿಟ್ರೆ ಕಷ್ಟ ಇನ್ನೂ ಹೆಚ್ಚು ಆಗ್ತಾ ಇರುತ್ತೆ. ಯಾಕಂದರೆ ಆ ಕಷ್ಟ ತಡೆಯೋದಕ್ಕೆ ದೇವರು ನಿಮಗೆ ದಾರಿ ತೋರಿಸೋದಿಲ್ಲ. ರಾಯರನ್ನ ಫೋಟೋ ತೊಗೊಂಡೋಗಿ ನೀವು ಎಲ್ಲನ ಇಟ್ಟು ಬಂದುಬಿಟ್ಟಿದ್ದೀರಂತೆ ಇನ್ನೂ ಕಷ್ಟ ಮತ್ತಷ್ಟು ಜಾಸ್ತಿ ಆಗ್ತಾ ಇರುತ್ತೆ. ಆ ಕಷ್ಟವನ್ನು ತಡೆಯೋದಕ್ಕೇ ನಮಗೆ ರಾಯರು ಧೈರ್ಯ, ಶಕ್ತಿ ಎಲ್ಲವನ್ನು ಕೊಡ್ತಾ ಇದೆ. ಯಾರಿಗೆ ತಾನೇ ಕಷ್ಟ ಇರೋಲ್ಲ, ಎಲ್ಲರಿಗೂ ಅವ್ರದ್ದೇ ಆದಂಥ ಕಷ್ಟಗಳಿರುತ್ತೆ. ಪೂಜೆ ಮಾಡ್ತಾ ಇರ್ತೀವಿ ಪ್ರತಿ ವಾರನೂ, ಆದರೆ ತಡೆಯೋ ಶಕ್ತಿ ಕೂಡ ಧೈರ್ಯವನ್ನು ನಮಗೆ ತುಂಬ್ತಾ ಹೋಗ್ತಾ ಇರ್ತಾರೆ. ರಾಯರಿಗೆ ಎಂಥವ್ರು ಇಷ್ಟ ಆಗ್ತಾರೆ ಅಂದರೆ ತುಂಬ ಒಳ್ಳೆ ಮನಸ್ಸಿರಬೇಕು, ತುಂಬ ಯಾರಿಗೂ ಕೂಡ ಕೆಟ್ಟದ್ದು ಬಯಸಬಾರ್ದು, ನಮ್ಮಿಂದ ಯಾರಿಗೂ ದ್ರೋಹ ಆಗಬಾರ್ದು ಅಂತ ಬೇಡ್ಕೊತಾರಲ್ಲ. ಎಲ್ಲರಿಗೂ ಒಳ್ಳೇದು ಮಾಡಿ, ನನಗೆ ಏನು ಬೇಕು ಅಂತ ನಿನಗೆ ಗೊತ್ತಲ್ವಾ, ಪ್ರತಿಯೊಂದು ನಡೆಸ್ಕೊಡ್ತೀಯಾ ಅಂತ ಅಂದ್ಕೊಂಡಿದ್ದ. ಈ ಥರ ಬೇಡ್ಕೊಳ್ಳಿ, ಒಳ್ಳೆ ಮನಸ್ಸಿಂದ ಬೇಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋದು ಬೇಡ್ಕೊಳ್ಳಿ. ಆವಾಗ ಎಲ್ಲರಿಗೂ ಒಳ್ಳೇದಾಗುತ್ತೆ, ನಿಮಗೂ ಕೂಡ ಒಳ್ಳೇದಾಗುತ್ತೆ. ಒಳ್ಳೆ ಮನಸ್ಸಿಂದ ಬೇಡ್ಕೊಳ್ಳಿ. ಇನ್ನೊಂದೇನು ಅಂದರೆ ಇವಾಗ ಬೇರೆಯವ್ರು ಕೆಟ್ಟದ್ದಾಗಿ ನಮಗೆ ಒಳ್ಳೇದಾಗಬೇಕು ಅಂದರೆ ಖಂಡಿತವಾಗಿ ರಾಯರು ಅವ್ರ ಮನೆಗಂತೂ ನೆಲೆಸೋದು ಇಲ್ಲ. ಒಳ್ಳೆ ಮನಸ್ಸಿರೋರ ಮನೆಗೆ ಖಂಡಿತವಾಗಿ ರಾಯರು ನೀವು ಕೇಳಿದ್ದನ್ನ ಧಾರಾಳವಾಗಿ ಕೊಡ್ತಾರೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಪರೀಕ್ಷೆನೂ ಮಾಡೋದಿಲ್ಲ. ಮಗು ಯಾವ ಥರ ಕೇಳುತ್ತೋ ತಂದೆ ಹತ್ರ, ಅದೇ ರೀತಿ ರಾಯರ ಹತ್ರ ನೀವು ಕೇಳಿ ನೋಡಿ, ಖಂಡಿತವಾಗಿ ರಾಯರು ಕರಗಿ ನಿಮ್ಮ ಕೋರಿಕೆಯನ್ನು ನೆರವೇರಿಸ್ಕೊಡ್ತಾರೆ. ಯಾಕಂದರೆ ರಾಯರು ತುಂಬ ಚಿಕ್ಕ ವಯಸ್ಸಲ್ಲಿ ಕಷ್ಟ ಎಷ್ಟು ಪಟ್ಟಿದ್ದಾರೆ ಅಂತ ನಿಮಗೂ ಕೂಡ ಗೊತ್ತಿರುತ್ತೆ. ರಾಯರು ಎಷ್ಟೆಲ್ಲ ಕಷ್ಟಪಟ್ಟು ಈ ಹಂತಕ್ಕೆ ಹೋಗಿದ್ದಾರೆ. ಎಲ್ಲರಿಗೂ ಇವಾಗ ಯಾರಿಗೂ ಕೂಡ ಕಷ್ಟ ಬರಬಾರ್ದು ಅಂತ ಎಷ್ಟು ಎಲ್ಲರಿಗೂ ಒಳ್ಳೇದು ಮಾಡ್ತಾ ಬರ್ತಾರೆ. ತುಂಬ ಜನದಲ್ಲಿ ಒಳ್ಳೇದಾಗಿದೆ ಅಂತಲೇ ಹೇಳ್ಬೋದು. ಇನ್ನೊಂದು ಬೇರೆಯವ್ರ ದುಡ್ಡು ಕಿತ್ಕೊಂಡು ತಿನ್ನೋದಕ್ಕಿಂತ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ನನ್ನ ಕಾಲ ಮೇಲೆ ನಿಂತ್ಕೊಂಡು ನಾನು ದುಡಿಬೇಕು, ನನ್ನದೇ ಆದ ದುಡಿಮೆ ಇರಬೇಕು ಅಂತ ಕೇಳ್ಕೊಳ್ಳಿ. ಅಂಥವ್ರು ಬೇಗ ಇಷ್ಟ ಆಗ್ತಾರೆ ಅಂತಲೇ ಹೇಳ್ಬೋದು ರಾಯರಿಗೆ. ಯಾಕಂದರೆ ಬೇರೆಯವ್ರ ದುಡ್ಡಿಂದ ಬದುಕೋದಕ್ಕಿಂತ ನಮ್ಮ ದುಡ್ಡಲ್ಲಿ ನಾವು ಬದುಕಬೇಕು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ಯಾವುದೇ ರೀತಿ ಬೇರೆಯವ್ರ ದುಡಿಮೆಯಲ್ಲಿ ನಾವು ಜೀವನ ಮಾಡಬಾರ್ದು. ನಾವೇನು ಅಂತ ನಾವು ಪ್ರೂವ್ ಮಾಡ್ಕೋಬೇಕು. ನಮಗೆ ನಾವೇ ಏನೋ ಒಂದು ಕೆಲಸ ಒದಗಿಸಪ್ಪ ತಂದೆ, ನನಗೆ ನಾನು ತಿನ್ನೋ ಅಷ್ಟಾದರೂ ಅನ್ನ ಕೊಡು ಅನ್ನೋ ಥರ ಕೇಳ್ಕೋಬೇಕು. ಖಂಡಿತವಾಗಿ ರಾಯರು ಫಲ ಕೊಟ್ಟೇ ಕೊಡ್ತಾರೆ. ನನಗೂ ಕೂಡ ಈ ಥರ ಅನುಭವ ಆಗಿದೆ ಆಲ್ರೆಡಿ. ಈ ರಾಯರು ನನಗೆ ಏನೋ ಒಂದು ಥರ ಕೆಲಸವನ್ನು, ಶಕ್ತಿಯನ್ನು, ನನಗೆ ಎಷ್ಟು ನೋವಿದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಬೋನ್ ಫ್ಯಾಕ್ಚರ್ ಆಗಿ, ಸ್ಪೈನಲ್ ಕಾರ್ಡ್ ಆಗಿ ನಾನು ನರಳುತ್ತಾ ಇದ್ದೀನಿ, ದಿನ ಆ ನೋವಲ್ಲೇ ಇದ್ದೀನಿ. ಬಟ್ ಏನೋ ಒಂದು ಕುಂತು ತಿನ್ನೋದಕ್ಕಿಂತ ಕೆಲಸ ಮಾಡಿ ತಿನ್ನೋದು ಬೆಟರ್ ಅಲ್ವಾ ಅಂತ ಏನೋ ಒಂದು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಷ್ಟೇ. ಈ ಥರ ಧೈರ್ಯ ತುಂಬ್ತಾ ಹೋಗ್ತಿರ್ತಾರೆ. ನೋವು ಮನಸ್ಸು ಗಟ್ಟಿ ಮಾಡ್ತಾರೆ, ಸ್ಟ್ರಾಂಗ್ ಆಗಿ ಮಾಡ್ತಾರೆ. ಮೈಂಡು, ಮನಸ್ಸು ಎಲ್ಲ ರಾಯರ ಕಡೆ ಹೇಳ್ಕೊತಾರೆ. ಯಾರೇನೇ ಹೇಳ್ತಾ ಇದ್ರು ಅದನ್ನೆಲ್ಲ ನಾವು ಕೇಳಿಸ್ಕೊಂಡಂಗೆ ನಮ್ಮ ಕೆಲಸದ ಮೇಲೆ ನಿಗಾ ತೋರಿಸೋಷ್ಟು ಶಕ್ತಿ ಕೊಡ್ತಾರೆ. ನಮಗೆ ಇವತ್ತು ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂದರೆ ರಾಯರ ಫೋಟೋ ನೋಡಿ, ಖಂಡಿತವಾಗಿ ನೀವು ಮಾಡೇ ಮಾಡ್ತೀರಾ. ರಾಯರು ಎಚ್ಚರಿಸ್ತಾ ಇರ್ತಾರೆ ನಮಗೆ, ಎದ್ದೋಳು, ಮಾಡು ಮಾಡು ಅನ್ನೋದು ಥರ ಅಂತ. ಏನೋ ಒಂಥರ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು. ನಾವೆಲ್ಲೇ ಹೊರಗಡೆ ಹೋಗಿ ಬಂದರೂ ರಾಯರ ಫೋಟೋ ನೋಡ್ತಾನೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ನಾನು ಇವತ್ತು ಈ ಕೆಲಸ ಮಾಡಬೇಕು ಅನ್ನೋದೊಂದು ಸ್ಪಿರಿಟನ್ನು ನೆನಪಿಸ್ತಾ ಇರ್ತಾರೆ ರಾಯರು. ನೀನು ಮಲಗ್ತಾ ಇದೆಯಾ, ಕೆಲಸ ಮಾಡು, ಎಚ್ಚರಿಸ್ತಾ ಇರ್ತಾರೆ. ಇನ್ನೂ ಒಳ್ಳೊಳ್ಳೆ ಐಡಿಯಾಸ್ ಕೊಡ್ತಾ ಹೋಗ್ತಾ ಇರ್ತಾರೆ. ನಮಗೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಇರುತ್ತೆ. ರಾಯರು ನಮ್ಮ ಮನೆಯಲ್ಲಿ ನೆಲೆಸಿದ್ರೆ ಮನೆ ತುಂಬ ಪಾಸಿಟಿವ್ ಅಂತಲೇ ಹೇಳ್ಬೋದು. ಎಲ್ಲರ ಮನಸ್ಸಲ್ಲೂ ಪಾಸಿಟಿವ್ ಅನ್ನೋದು ತುಂಬ್ಕೊತಾ ಹೋಗ್ತಾ ಇರುತ್ತೆ. ಯಾರೆಲ್ಲ ಕೆಟ್ಟೋರು ಇರ್ತಾರೋ ಅವ್ರದ್ದೆಲ್ಲ ಒಳ್ಳೇದು ಮಾಡೋದು ದೇವ್ರಿಗೆ ಗೊತ್ತು. ನಮ್ಮ ಜೀವನದಲ್ಲಿ ರಾಯರು ಮನೆಗೆ ಬಂತಾನೆ ಕೆಟ್ಟೋರ್ನೆಲ್ಲ ಫಸ್ಟ್
ಮಾಡದೆ ರಾಯರು ಕೆಟ್ಟೋರ್ನೆಲ್ಲ ದೂರ ಮಾಡ್ತಾರೆ. ಆ ಕೆಟ್ಟೋರೆಲ್ಲ ದೂರ ಆದಮೇಲೆ ಖಂಡಿತ ಹತ್ರ ಬರೋದಿಲ್ಲ, ಮತ್ತೆ ನಮ್ಮನ್ನು ಮುಟ್ಟು ನೋಡೋದಕ್ಕೂ ಅವ್ರಿಗೆ ಆಗೋದಿಲ್ಲ. ಯಾಕಂದರೆ ರಾಯರು ನಮ್ಮ ಮನೇಲಿ ಇರ್ತಾರಲ್ಲ, ಅಷ್ಟು ಧೈರ್ಯ ಹುಮ್ಮಸ್ಸು ಎಲ್ಲ ತುಂಬಿರ್ತಾರೆ. ಇನ್ನೊಂದು ತುಂಬ ಕಷ್ಟ ಜಾಸ್ತಿ ಆಗ್ತಾಯಿದೆ ರಾಯರ ಫೋಟೋ ಬಂದಮೇಲೆ ಅಂತ ಹೇಳಿದ್ರೆ, ಇವಾಗ ಎಷ್ಟು ಉರಿಯೋ ದೀಪ ತಣ್ಣಗೆ ಆಗಲೇಬೇಕಲ್ವಾ, ದೀಪ ಉರಿದಷ್ಟು ತಣ್ಣಗೆ ಹಾಗೇ ಆಗುತ್ತೆ ಎಲ್ಲರಿಗೂ. ಯಾಕಂದರೆ ರಾಯರು ನಮ್ಮ ಮನೆಗೆ ಬಂದಿದ್ದಾರೆ, ಕಷ್ಟಗಳು ಜಾಸ್ತಿ ಆಗ್ತಾಯಿದೆ ಅಂದರೆ ಅದನ್ನು ನಾವು ರಾಯರು ನಮಗೆ ಮಾಡ್ತಾರೋ ಪರೀಕ್ಷೆಗಳು. ಇನ್ನೂ ನಾವು ರಾಯರನ್ನು ಗಟ್ಟಿಯಾಗಿ ಇಟ್ಕೋಬೇಕಾಗುತ್ತೆ, ಪಾದಗಳನ್ನ ಗಟ್ಟಿಯಾಗಿ ಕೇಳಬೇಕಾಗುತ್ತೆ. ಯಾಕಂದರೆ ಒಂದೊಂದು ಥರ ಇರುತ್ತೆ, ಒಬ್ಬೊಬ್ಬರ ಜೀವನದಲ್ಲೂ ಒಂದೊಂದು ಥರ ಇರುತ್ತೆ. ಇವಾಗ ನಮಗೆ ದೈವ ಶಕ್ತಿ ಎಷ್ಟಿರುತ್ತೋ ದುಷ್ಟ ಶಕ್ತಿಗಳು ಅಷ್ಟೇ ಇರುತ್ತೆ ಅಲ್ವಾ. ಅದನ್ನು ತಡೆಯೋ ಶಕ್ತಿ, ಇವಾಗ ನಮ್ಮ ಮನೇಲಿ ದುಷ್ಟಶಕ್ತಿ ಜಾಸ್ತಿ ಇದೆ ಅಂದರೆ ಅದನ್ನು ತಡೆಯೋಕ್ಕಂತಲೇ ರಾಯರು ನಮ್ಮ ಮನೆಗೆ ಬಂದಿದ್ದಾರೆ. ಆವಾಗ ನಾವು ಇನ್ನೂ ಗಟ್ಟಿಯಾಗಿ ರಾಯರನ್ನು ಹಿಡ್ಕೋಬೇಕಾಗುತ್ತೆ. ಕಷ್ಟ ಬಂದಿದೆ ಅಂತ ಹೇಳೋದು, ಕಷ್ಟ ಬಂತಾನೆ ನಾವು ತೊಗೊಂಡೋಗಿ ರಾಯರನ್ನ ನೀರಲ್ಲಿ ಹಾಕೋದು, ದೇವಸ್ಥಾನದಲ್ಲಿ ಇಟ್ಬಿಡೋದು, ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಇನ್ನೂ ಕಷ್ಟ ಬಂತು ಅಂದರೆ ಇನ್ನೂ ರಾಯರನ್ನ ಪಾದ ಗಟ್ಟಿಯಾಗಿ ಹಿಡ್ಕೊಳ್ಳಿ, ಗಟ್ಟಿಯಾಗಿ ಕೇಳ್ಕೊಳ್ಳಿ, ನಮ್ಮ ಕಷ್ಟ ಎಲ್ಲ ಕಳಿಯಂಗೆ ಮಾಡಪ್ಪ ಅಂತ ಹೇಳಿಬಿಟ್ಟು. ಅದು ಬಿಟ್ಟು ನೀವು ತೊಗೊಂಡೋಗಿ ಅಲ್ಲಿಡೋದು ಇಲ್ಲಿಡೋದು ಎಲ್ಲ ಮಾಡೋಕ್ಕೆ ಹೋಗಬೇಡಿ. ರಾಯರು ನಮ್ಮ ಮನೆಗೆ ಬಂದಿದ್ದಾರೆ ಅಂದರೆ ನಮ್ಮ ಕಷ್ಟವನ್ನು ತಡೆಯೋದಕ್ಕೇ ಬಂದಿರ್ತಾರೆ. ಖಂಡಿತವಾಗಿ ಎಲ್ಲ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕಾಗುತ್ತೆ. ಯಾರೋ ಒಬ್ಬರು ನನಗೆ ಮೆಸೇಜ್ ಹಾಕಿದ್ರು, ನೀವು ಕೂಡ ನೋಡ್ಬೋದು ಮೆಸೇಜಲ್ಲಿ. ಅಕ್ಕ, ನಾನು ಎಷ್ಟು ಪೂಜೆ ಮಾಡ್ತಾಯಿದ್ದೀನಿ ಆದರೂ ನನಗೆ ಕಷ್ಟ ತಪ್ತಾ ಇಲ್ಲ ಅಂತ ಹೇಳ್ತಾಯಿದ್ರು. ಅದಕ್ಕೆ ಫೋಟೋ ತೊಗೊಂಡೋಗಿ ಎಲ್ಲನ ಹಿಟ್ಟು ಬಂದುಬಿಡೋಣ ಅಂತ ಅನ್ಕೊತಾ ಇದ್ದೀನಿ ಅಂತ ಹೇಳ್ತಾಯಿದ್ರು. ಖಂಡಿತವಾಗಿ ಅದನ್ನು ಮಾಡೋಕ್ಕೆ ಹೋಗಬೇಡಿ, ತುಂಬ ಇನ್ನೂ ಕಷ್ಟ ಜಾಸ್ತಿ ಆಗುತ್ತಂತೂ ಮತ್ತಷ್ಟು ಜಾಸ್ತಿ ಆಗುತ್ತೆ ನೀವು ಫೋಟೋ ತೊಗೊಂಡೋಗಿ ಇಟ್ಟಿದ್ದೀನಿ ಅಂದರೆ. ಯಾಕಂದರೆ ಆ ಕಷ್ಟ ಕಳಿಯೋದಕ್ಕಂತಲೇ ರಾಯರು ನಿಮ್ಮ ಮನೆಗೆ ಬಂದಿರ್ತಾರೆ. ನೀವು ತೊಗೊಂಡೋಗಿ ಎಲ್ಲೋ ಇಟ್ಟು ಬಂದುಬಿಟ್ರೆ ಇನ್ನೂ ಮತ್ತಷ್ಟು ನಿಮಗೆ ಕಷ್ಟ ಜಾಸ್ತಿ ಆಗುತ್ತೆ. ರಾಯರು ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾರೆ, ಬಂದಿದ್ದಾರೆ ಅಂದರೆ ಕಾರಣ ತುಂಬ ರೀತಿಯಲ್ಲಿ ಇರುತ್ತೆ. ಯಾಕಂದರೆ ನಿಮ್ಮ ಕಷ್ಟಕ್ಕೆಲ್ಲ ದಾರಿ ಕಳೆಯೋದಕ್ಕೇನೆ ಅಂತಲೇ ರಾಯರು ನಿಮ್ಮ ಮನೆಗೆ ಬಂದಿರ್ತಾರೆ. ಯಾಕಂದರೆ ತುಂಬ ಜನ ಮಾಡ್ತಾ ಇದ್ದಾರೆ ಇದೆಲ್ಲ ತಪ್ಪುಗಳು. ಯಾಕಂದರೆ ಯಾರು ಕೂಡ ಮಾಡೋಕ್ಕೆ ಹೋಗಬೇಡಿ. ಇವಾಗ ಫೋಟೋ ಏನಾನ ಆದಷ್ಟು ಬಿದ್ದೋಗಿ ಒಡೆದೋಯ್ತು ಅಂದರೆ, ಆ ವಿಗ್ರಹ ಏನಾನ ಭಿನ್ನ ಆಯಿತು ಅಂದರೆ, ಫೋಟೋ ಭಿನ್ನ ಆಗಿರುತ್ತಲ್ಲ ಅದನ್ನೆಲ್ಲ ತೊಗೊಂಡೋಗಿ ದೇವಸ್ಥಾನದಲ್ಲಿ ಖಂಡಿತವಾಗಿ ಇಡ್ಬೋದು. ಚೆನ್ನಾಗಿರೋ ಫೋಟೋ, ಏನೋ ಆಗಿಲ್ಲ, ನಿಮಗೆ ಮನಸ್ಸಿಗೆ ಬೇಜಾರಾಗಿ ಈ ಫೋಟೋ ತಂದಿದ್ದಕ್ಕೆ ನನಗೆ ಬೇಜಾರಾಗಿ ಇದು ಕಷ್ಟಗಳು ಜಾಸ್ತಿ ಆಗ್ತಿದೆ ಅಂತ ಅಂದ್ಕೊಂಡು ನೀವು ಫೋಟೋ ಎಲ್ಲ ಇಡೋಕ್ಕೆ ಹೋಗಬೇಡಿ. ಯಾಕಂದರೆ ಇನ್ನೂ ಜಾಸ್ತಿ ಆಗುತ್ತೆ ಹೊತ್ತು ಕಷ್ಟ ಖಂಡಿತವಾಗಿಯೂ ಕಡಿಮೆ ಆಗೋದಿಲ್ಲ. ಯಾಕಂದರೆ ಆ ಕಷ್ಟವನ್ನು ಕಳೆಯೋದಕ್ಕೆ ಅಂತಲೇ ರಾಯರು ನಿಮ್ಮ ಮನೆಯಲ್ಲಿ ಬಂದಿರ್ತಾರಲ್ಲ. ನೀವು ಕಷ್ಟ ಕಳೆಯೋ ಟೈಮಲ್ಲಿ ನಿಮ್ಮ ರಾಯರನ್ನ ತೊಗೊಂಡೋಗಿ ನೀವೆಲ್ಲೋ ಇಟ್ಟು ಬಂದುಬಿಟ್ರೆ ಇನ್ನೂ ಜಾಸ್ತಿ ಆಗುತ್ತೆ ಕಷ್ಟ. ಯಾಕಂದರೆ ದೇವ್ರನ್ನ ದೂರ ಮಾಡಿದಷ್ಟು ನಿಮಗೆ ಕಷ್ಟ ಜಾಸ್ತಿನೇ ಹಾಗೆ ಆಗುತ್ತೆ. ಹಾಗಾಗಿ ಇನ್ನೂ ನೀವು ಕಷ್ಟ ಜಾಸ್ತಿ ಆಗ್ತಿದೆ ಅಂದರೆ ಖಂಡಿತವಾಗಿ ಪಾದಗಳನ್ನ ಇನ್ನೂ ಗಟ್ಟಿಯಾಗಿ ಇಟ್ಕೊಂಡು ಬೇಡ್ಕೊಳ್ಳಿ. ಯಾರಿಗೆ ತಾನೇ ಕಷ್ಟ ಇರೋಲ್ಲ, ಎಲ್ಲರಿಗೂ ಕೂಡ ಕಷ್ಟ ಇದ್ದೇ ಇರುತ್ತೆ. ಎಲ್ಲ ಜೀವನದಲ್ಲೂ ಒಂದೊಂದು ಥರ ಕಷ್ಟ ಇದ್ದೇ ಇರುತ್ತಲ್ವ. ಹಾಗಾಗಿ ಇನ್ನೊಂದು ನೀವು ಮಾಡೋ ತಪ್ಪು ಏನಂದರೆ, ನಿಮ್ಮ ಮನೆಯಲ್ಲಿ ರಾಯರು ಇನ್ನೂ ಕಷ್ಟ ಜಾಸ್ತಿ ಕೊಡ್ತಾರೆ. ಏಕಾದಶಿ ಬರುತ್ತೆ, ತಿಂಗಳಲ್ಲಿ 2 ಏಕಾದಶಿ ಬರುತ್ತಲ್ಲ, ಖಂಡಿತವಾಗಿ ನಾನ್ ವೆಜ್ ಅವತ್ತು ತಿನ್ನೋದಕ್ಕೆ ಹೋಗಬೇಡಿ ಏಕಾದಶಿ ದಿವಸ. ಯಾಕಂದರೆ ರಾಯರು ನಿಮ್ಮ ಮನೆಯಲ್ಲಿ ಫೋಟೋ ಇದೆ ಅಂದರೆ ಖಂಡಿತವಾಗಿ ಅವತ್ತು ತಿನ್ನೋದಕ್ಕೆ ಹೋಗಬೇಡಿ. ಪೂಜೆ ಮಾಡ್ತಾ ಇದ್ದೀರಾ ಪ್ರತಿ ಗುರುವಾರನೂ ನೀವು ನಾನ್ ವೆಜ್ ತಿನ್ನೋದಕ್ಕೆ ಹೋಗಬೇಡಿ. ಮನೆಯಲ್ಲಿ ನೀವು ಫೋಟೋ ಇಟ್ಕೊಂಡು ನಾನ್ ವೆಜ್ ತಿಂತಾ ಇದ್ದೀರ ಅಂದರೆ ಖಂಡಿತವಾಗಿ ಈ ತಪ್ಪುಗಳನ್ನ ಮಾಡೋಕ್ಕೆ ಹೋಗಬೇಡಿ. ಪ್ರತಿ ಗುರುವಾರನೂ ನೀವು ರಾಯರ ದಿವಸ ನೀವು ತಿನ್ನೋದಕ್ಕೆ ಹೋಗಬೇಡಿ. ತಿಂಗಳಲ್ಲಿ 2 ಏಕಾದಶಿಗಳು ಬರ್ತವೆ. 15 ದಿವಸಕ್ಕೊಂದ್ಸರಿ ಏಕಾದಶಿ ಬರುತ್ತೆ. ಅವತ್ತಿನ ದಿವಸ ನೀವು ತಿನ್ನೋದಕ್ಕೆ ಹೋಗಬೇಡಿ. ಏಕಾದಶಿ ದಿವಸ ನಾವು ಮಾಡೋ ಚಿಕ್ಕ ಪುಟ್ಟ ತಪ್ಪುಗಳೇ ದೇವರ ಕೋಪಕ್ಕೆ ಹೊಣೆ ಆಗ್ತೀವಂತಲೇ ಹೇಳ್ಬೋದು. ಹಾಗಾಗಿ ಇವಾಗ ದೇವ್ರಿಗೆ ನಾವು ಇಷ್ಟ ಆಗೋ ಥರ ನಡ್ಕೊಂಡಿರ್ತಾನೆ, ನಮಗೆ ಇಷ್ಟ ಆಗೋದು ದೇವ್ರಿಗೆ ಕೊಡೋದು. ನಮಗೆ ಖಂಡಿತವಾಗಿ ಯಾರೋ ಒಬ್ರು ಕೇಳಿದ್ರು, ದೇವ್ರಿಗೆ ಇಂಪ್ರೆಸ್ ಮಾಡಬೇಕಾ ಅಂತ, ಖಂಡಿತವಾಗಿಯೂ ಮಾಡಲೇಬೇಕು. ಮನುಷ್ಯರು ಮಾಡೋಕ್ಕಿಂತ ಇಂಪ್ರೆಸ್ಸು ದೇವ್ರಿಗೆ ಮಾಡಿ ನೋಡಿ, ನೀವೆಲ್ಲೋ ಹೋಗ್ಬಿಡ್ತೀರ ಅಂತಲೇ ಹೇಳ್ಬೋದು. ಎಲ್ಲೋ ಹೋಗ್ಬಿಡ್ತೀರ ಅಂತ ಎಲ್ಲೋ ಹೋಗೋದಿಲ್ಲ, ಒಳ್ಳೆ ಮನಸ್ಸಿಂದ ಎಲ್ಲನೂ ಒಳ್ಳೇದು ಆಗ್ತಾ ಹೋಗ್ತಾ ಇರುತ್ತೆ ಮನೆಯಲ್ಲಿ ಅಂತಲೇ ಹೇಳ್ಬೋದು. ಇನ್ನು ನಾವು ಎಷ್ಟೋ ಪೂಜೆ ಮಾಡಿದ್ರು ಕಷ್ಟಗಳು ತಪ್ತಾ ಇಲ್ಲವಲ್ಲಪ್ಪ ಅಂತ ಅಂದ್ಕೊತಾ ಇರ್ತೀರ. ಕಷ್ಟಗಳು ಕಳೆಯೋ ಟೈಮ್ ಬಂದಾಗ ರಾಯರೇನೇ ಎಲ್ಲ ಸರಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ರಾಯರಿಗೆ ಗಟ್ಟಿಯಾಗಿ ಪಾದಗಳನ್ನು ಇಟ್ಕೊಂಡು ಪೂಜೆನೂ ಮಾಡಬೇಕಾಗುತ್ತೆ. ಎಷ್ಟೇ ಕಷ್ಟ ಬಂದು ರಾಯರ ಪಾದವನ್ನು ಬಿಡಬೇಡಿ. ಅಪ್ಪ ತಂದೆ ನೀನೇ ನನಗೆಲ್ಲ ಅಂತ ಹೇಳ್ಕೊಂಡು ಪೂಜೆ ಮಾಡಿ, ಖಂಡಿತವಾಗಿಯೂ ನಿಮಗೆ ಫಲ ಸಿಕ್ಕೇ ಸಿಗುತ್ತೆ. ಎಷ್ಟೋ ಆಡಂಬರ ಜೀವನಕ್ಕಿಂತ ನೆಮ್ಮದಿ ಜೀವನ ಬೇಕಪ್ಪ, ನಮಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ನೆಮ್ಮದಿಯಾಗಿ ಜೀವನ ನಡೆಸ್ಬೇಕಪ್ಪ. ಇವಾಗ ಎಷ್ಟೇ ಮನೆಯಲ್ಲಿ ಎಷ್ಟೇ ದುಡ್ಡು ಕಾಸು ಎಲ್ಲ ಇದ್ರೂ ನೆಮ್ಮದಿ ಇಲ್ಲ ಅಂದರೆ ಅದೆಲ್ಲ ವೇಸ್ಟ್ ಅಂತಲೇ ಹೇಳ್ಬೋದು. ಆಡಂಬರ ಜೀವನಕ್ಕಿಂತ ನೆಮ್ಮದಿ ಜೀವನ ಬೇಕಪ್ಪ ನಮಗೆ. ಆಡಂಬರ ಜೀವನ ಬೇಡ. ನಮ್ಮ ಕಾಲ ಮೇಲೆ ನಿಂತ್ಕೊಂಡು ನಾವು ನಮ್ಮ ಜೀವನಕ್ಕೆ ಆಗೋಷ್ಟು ದುಡ್ಡು ರಾಯರು ನಮಗೆ ಕೊಡ್ತಾರೆ, ಯಾವುದೇ ರೀತಿ ಡೌಟೇ ಬೇಡ. ಆದರೆ ನೆಮ್ಮದಿ ಎಷ್ಟು ಕೋಟಿ ಕೊಟ್ಟರು ನಾವು ತೊಗೊಳೋದಕ್ಕೆ ಆಗೋದಿಲ್ಲ. ಆ ನೆಮ್ಮದಿ ಸಿಗೋದು
ಒಬ್ಬೊಬ್ಬರಿಗೆ ಒಂದೊಂದು ಥರ ಸಿಗುತ್ತೆ. ದೇವ್ರ ಪೂಜೆ ಮಾಡಿದ್ರೆ ನೆಮ್ಮದಿ ಸಿಗುತ್ತೆ. ಮನೆಯಲ್ಲಿ ಯಾವಾಗೂ ದೀಪ ಹಚ್ತಾ ಇದ್ರೆ ಖುಷಿ ಸಿಗುತ್ತೆ. ಕೆಲವ್ರಿಗೆ ದುಡ್ಡು ನೋಡ್ತಾ ಇದ್ರೆ ಖುಷಿ ಸಿಗುತ್ತೆ, ಆದರೆ ನೆಮ್ಮದಿ ಇರೋದಿಲ್ಲ. ಖುಷಿ ಇರುತ್ತೆ ತಾತ್ಕಾಲಿಕ ಅಷ್ಟೇ, ನೆಮ್ಮದಿ ಇರೋದಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾದ ಆರೋಗ್ಯ ಇದ್ರೇ ಅಲ್ವಾ ನಾವು ಚೆನ್ನಾಗಿ ಪೂಜೆ ಮಾಡೋದಕ್ಕಾಗೋದು, ಚೆನ್ನಾಗಿ ಎಲ್ಲ ಮಾಡೋದಕ್ಕಾಗೋದು. ಆರೋಗ್ಯ ಕೊಡಪ್ಪ ಅಂತ ಬೇಡ್ಕೋಬೇಕು ದೇವರಲ್ಲಿ ಖಂಡಿತವಾಗಿಯೂ. ಯಾಕಂದರೆ ಆರೋಗ್ಯ ಇಲ್ಲಾಂದರೆ ನಾವೇನು ಕೂಡ ಮಾಡೋದಕ್ಕಾಗೋದಿಲ್ಲ, ಬರೀ ನೋವೆಲ್ಲ ಎದ್ಬಿಡ್ತೀವಿ. ಎಲ್ಲರಿಗೂ ಒಂದೊಂದು ನೋವು ಇದ್ದೇ ಇರುತ್ತೆ ಜೀವನದಲ್ಲಿ. ಆ ನೋವೆಲ್ಲ ಪಕ್ಕಕ್ಕಿಟ್ಟು ನಾವು ಏನೋ ಒಂದು ಕೆಲಸ ಮಾಡಬೇಕು, ನಮ್ಮನ್ನು ನಾವೇ ದುಡ್ಕೊಂಡು ತಿನ್ನಬೇಕು ಅನ್ನೋದು ಓಡಾಡ್ತಿರ್ತೀವಲ್ಲ, ಅದಕ್ಕೆ ರಾಯರು ತುಂಬಾ ನಮಗೆ ಬೇಗ ಒಲಿತಾರೆ ಅಂತಲೇ ಹೇಳ್ಬೋದು. ಎಷ್ಟೇ ಕಷ್ಟ ಇರು, ಎಷ್ಟೇ ನೋವು ಇದ್ರೂ ನಮಗೆ ಕೈ ಹಿಡಿದು ನಡೆಸ್ಕೊಂಡು ಸರಿಯಾದ ದಾರಿಯಲ್ಲಿ ಮಾರ್ಗದರ್ಶನ ತೋರಿಸ್ಕೊಂಡು ಖಂಡಿತವಾಗಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ನಾನು ಹೇಳೋದು ಇಷ್ಟೇ ಫ್ರೆಂಡ್ಸ್, ಆದರೆ ನಿಮ್ಗೆ ಎಷ್ಟೇ ಕಷ್ಟ ಬರ್ತಾಯಿದ್ರು, ಮನೇಲಿ ರಾಯರ್ ಫೋಟೋ ತೊಗೊಬಂದ್ರು, ಮಂತ್ರಾಲಯಕ್ಕೆ ಹೋಗಿ ತೊಗೊಬಂದ್ರು, ನೀವು ಆನ್ಲೈನಾಗಿ ತರಿಸಿದ್ರು ಸರಿಯಾದ ರೀತಿಯಲ್ಲಿ ಪೂಜೆ ಮಾಡಿ, ಪುನಸ್ಕಾರ ಮಾಡಿ, ಪ್ರತಿಷ್ಠಾಪನೆ ಮಾಡಿ, ರಾಯರನ್ನ ಪ್ರತಿ ಗುರುವಾರ ಪೂಜೆ ಮಾಡಿ, ಏಕಾದಶಿ ಬಂದರೆ ಪಾಲಿಸ್ರಿ. ಅಟ್ಲೀಸ್ಟ್ ನೀವು ವ್ರತ ಪುನಸ್ಕಾರ ಮಾಡೋಕ್ಕಾಗಿಲ್ಲ ಅಂದರೂ ಪೂಜೆ ಮಾಡಿ ಖಂಡಿತವಾಗಿ ರಾಯರು ನಿಮಗೆ ಒಲಿತಾರೆ ಅಂತಲೇ ಹೇಳ್ಬೋದು. ತುಂಬ ಕಷ್ಟಗಳು ಬರ್ತಾ ಇದೆ ಅಂದರೆ ಆ ಕಷ್ಟ ಕಳೆಯೋ ಟೈಮು ಕೂಡ ರಾಯರು ನಿಮ್ಗೆ ತೋರಿಸ್ತಾ ಹೋಗ್ತಾರೆ. ತುಂಬ ಕಷ್ಟ ಬರ್ತಾ ಇತ್ತು ಅಂದರೆ ಆ ಕಷ್ಟಗಳನ್ನ ಎದುರಿಸೋ ಶಕ್ತಿ ಕೂಡ ನಿಮಗೆ ರಾಯರು ಕೊಡ್ತಾ ಹೋಗ್ತಾರೆ. ಯಾವುದೇ ರೀತಿಯ ಅನುಮಾನನೇ ಬೇಡ. ಇನ್ನು ರಾಯರು ನಾವು ಮಂತ್ರಾಲಯಕ್ಕೆ ನಮ್ಮನ್ನು ಕರೆಸ್ಕೋಬೇಕು ಅಂದರೆ ರಾಯರ ಅನುಗ್ರಹ ಇದ್ದಾನೆ ಹೋಗಬೇಕು. ಯಾಕಂದರೆ ಎಷ್ಟೊಂದು ಸರಿ ನಾನು ಕೂಡ ಇನ್ನೂ ಅನ್ಕೊತಾ ಇದ್ದೀನಿ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಆಸೆ, ಆದರೆ ಇನ್ನೂ ಕೂಡ ರಾಯರು ನನ್ನ ಕರೆಸ್ಕೊಂಡಿಲ್ಲ. ಯಾಕಂದರೆ ಇನ್ನೂ ಆ ಟೈಮ್ ಬಂದಿಲ್ಲ ರಾಯರು ಸನ್ನಿಧಿಗೆ ಹೋಗೋದಕ್ಕೆ, ಆ ಮಂತ್ರಾಲಯಕ್ಕೆ ಹೋಗೋದಕ್ಕೂ ನನ್ನ ಕೈಗೆ ಆಗಿಲ್ಲ ಇನ್ನೂ ಕೂಡ. ಖಂಡಿತವಾಗಿ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಸಕ್ಸಸ್ ಎಲ್ಲ ನೋಡಿದ್ಮೇಲೆ ರಾಯರು ನನ್ನ ಕರೆಸ್ಕೊತಾರೆ ಅಂತ ಅನಿಸುತ್ತೆ. ನಾನು ಹೇಳಿರೋ ಥರ ವಿಡಿಯೋದಲ್ಲಿ ಯಾರೆಲ್ಲ ಈ ತಪ್ಪುಗಳು ಮಾಡ್ತಾ ಇದ್ದೀರಾ, ರಾಯರ ಫೋಟೋ ತೊಗೊಂಡೋಗಿ ಎಲ್ಲನ ಇಡ್ತಾ ಇದ್ದೀರಾ, ಖಂಡಿತವಾಗಿ ಯಾರು ಕೂಡ ಹಿಡಿಯೋಕ್ಕೆ ಹೋಗಬೇಡಿ. ಎಷ್ಟೇ ಕಷ್ಟ ಬಂದರೂ ಕೂಡ ರಾಯರ ಪಾದ ಬಿಗಿಯಾಗಿ ಇಟ್ಕೊಂಡು ಬೇಡ್ಕೊಳ್ಳಿ. ಎಷ್ಟೇ ಕಷ್ಟಗಳು ಎದುರು ಆಗ್ತಾಯಿದ್ರು ಅದನ್ನು ತಡೆಯೋ ಶಕ್ತಿ ರಾಯರು ನಿಮಗೆ ಕೊಡ್ತಾರೆ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಆದರೂ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ನಮಗೂ ಕೂಡ. ಯಾವ ಥರ ವೀಡಿಯೋಸ್ ಬೇಕು ರಾಯರ ಬಗ್ಗೆ ಖಂಡಿತವಾಗಿ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು, ಯಾವ ಥರ ವೀಡಿಯೋಸ್ ಬೇಕು ಅಂತ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಬಾಕ್ಸಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.